ಶಬಾಷ್, ಮೆಚ್ಚಿದೆ ನಿನ್ನ ಸೂರ್ತನಕ್ಕೆ. ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ರುಂಡವನ್ನ. ಓಕೆ, ಗಂಡುಗಲಿ ಪುಂಡ ಹುಲಿಯಾಗಿ ಆ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ತೂರದಿದ್ದರೆ ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಸಾವುಕಾರ ಚೆಂಡು ತೆಗೆದಷ್ಟ ಅಲ್ರಿ ಅಪ್ಪ. ಆ ಮಕ್ಕಳನ್ನ ಚಪಾತಿ ಲಟ್ಟಿಸ್ಬಿಡ್ಬೇಕ್ರಿ ಅಪ್ಪ. ಮಾಡಿದ್ದ ಮಜಾ, ಕೊಟ್ಟದ್ದ ಸಜರಿ ಅಪ್ಪ, ಕೊಟ್ಟದ್ದ ಸಜಾ. ನಮಸ್ಕಾರ ಕೊಡ್ರಿ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಸಂಚು ಮಾಡಿ ಒಂಚು ಹಾಕಲು ಬಂದಿರುವಿ? ಛೇ ಹಾಗೇನಿಲ್ಲ ನೋಡ್ರಿ. ನಿಮ್ಮ ಆಳು ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡ್ತಾರೆ. ಅದಕ್ಕಾಗಿ ಪರಿಹಾರವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಕೊಡ್ರಿ. ಪರಿಹಾರ? ನಿಮ್ಮಂತ ಪರದೇಶಿಗಳಿಗೆ ಕೊಡುವುದಿಲ್ಲ ಈ ಸಾಹುಕಾರ. ನೀನು ಸತ್ತ ಮೇಲೆ ಕೊಡುತ್ತೆ ಸರ್ಕಾರ. ಸರ್ಕಾರ, ಈ ಸರ್ಕಾರವನ್ನು ನಡೆಸುವ ಸರದಾರನನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರದ ಹಣವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟು ಬಿಡು. ಇಲ್ಲದಿದ್ದರೆ ನೋಡಿಕೊ ನಿನ್ನ ಜೀವನದ ಗತಿ. ಜೀವನದ ಗತಿ? ಜೀವನದ ಮೇಲೆ ಆಸೆ ಇಟ್ಟುಕೊಂಡು ಏಸಿ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲ. ಏ ಗಜೇಂದ್ರ, ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡಿರೋ ರಂಕೋರ. ನಿನ್ನ ಬಾಳಿಯ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುವ ಕಳನಾಯಕ ನಾನಾಗವೇ. ನೀನು ಎಚ್ಚರ, ನನಗೆ ಎಚ್ಚರ ಹುಚ್ಚುಗೋಡ. ನೀನೊಬ್ಬ ದೊಡ್ಡ ಸಾಹುಕಾರ ಎಂದು ಸಲಾಂ ಮಾಡಿದ ಸೋತು ಹೋಗುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಕಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತ ರುಂಡಾರಿಸುವ ಪುಂಡವಲಿ ನಾನಾಗವೇ. ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಹುಲಿಯೊಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಮಚ್ಚಿನಿಂದ ನಿನ್ನ ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ. ಮಾರಿಗುಡಿ, ನಾನೇ ಸಾಹುಕಾರನ ಕೈಲಿ ಸರ್ದಾರ ಎಂದು ಸವಾಲು ಹಾಕಿದರೆ ಈ ಪುಂಡವಲಿಯಿಂದ ನಿನ್ನ ರುಂಡಾಡುವುದು ಖಂಡಿತ. ಪುಂಡಹುಲಿ ಎಂದು ಗಂಡುಗೊಡಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡಿಯರೋ? ಬಂಡ ಬಟ್ಟಿಯ ಮಗನೇ, ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗೊಲಿ ನಾನು. ಅವಳು ಮಗನೇ, ಗಂಡುವಲಿಗಳ ಹಾಲು ಕುಡಿದ ಈ ಗಂಡದ ದೇಹ ನಿನ್ನ ಗುಂಡಿಗೆ ಎದುರುವ ಗಂಡು ನಾನಲ್ಲ. ನಿನ್ನನ್ನು ತೊಂಡು ಬಡಿಯ ತೂರು ಈ ರೈತರ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗೋ. ಏ ತಮ್ಮ ಪರಿಹಾರ ಲೇ ತಮ್ಮ, ಕಂಡರಿಗೆ ಪರಿಹಾರ ಕೊಡಕ ಇದೇನು ಸೊಸೈಟಿ ಗೋಡಿ ಮಾಡಿ ಅಲ್ಲಿ ತಮ್ಮ? ಪಕ್ಕ ನಮ್ ಗೌಡ್ರ ಮನೆ ಆಯ್ತಿದ. ಎಚ್ಚರದಿಂದ ಮಾತಾಡ್ಲಿ ತಮ್ಮ, ಎಚ್ಚರದಿಂದ ಮಾತಾಡ. ನಮಗೆ ಎಚ್ಚರ ಹೇಳುವ ಹುಚ್ಚು ಸೂಳ ಮಕ್ಕಳ. ಸುಮ್ಮನೆ ಗಜೇಂದ್ರನಿಗೆ ಕೊಡಬೇಕಾದ ಪರಿಹಾರದ ಹಣ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಕೊಡಬೇಕು. ಇಲ್ಲದಿದ್ದರೆ ಸುಟ್ಟು ಹಾಕಿ ಬಿಡುವೆ ಇಲ್ಲ ನಿಮ್ಮನ್ನ. ಲೇ ಸೊಕ್ಕಿನ ಕುನ್ನೆ,
10 ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿಗಳನ್ನು ಮೋಸದಿಂದ ಸಾಯಿಸಿ ಮೋಸದಿಂದ ನನ್ನ ಆಸ್ತಿಯನ್ನು ಕಿತ್ತುಕೊಂಡ ಸೇಡಿಗಾಗಿ ಎಂದು ಹೊಡೆದು ನಿಮ್ಮ ಸಿರ ಹರಿಯಲು ಬಂದ ಸಿಂಹದ ಮರಿಲೇ ನಾನು. ಸಿಂಹದ ಮರಿ ಅಂದರೆ ಸತ್ವದ ಸಂಜೀವಪ್ಪನ ಬಚ್ಚ ಸಿಂಹದ ಮರಿ ಎಂದು ಸಮರ ಸಾಧಿಸಲು ಬಂದರೆ ಈ ಸೇಡಿಗಾಗಿ ನಾನು ಕಾಡಿನ ಖಡ್ಗ ಮೃಗವಾಗಿ ನಿನ್ನ ಹೊಟ್ಟೆಯನ್ನು ಹರಿದು ಅದುವೇ ಈ ನನ್ನ ಭದ್ರ ಕೋಟೆಯಲ್ಲಿ ಲೇ ತಮ್ಮ ಅಲ್ಲ ತಮ್ಮ ಸುಡ್ಗಾಡಿಗೆ ಹೋದಣ ನಮ್ ಗೌಡ್ರಿ ಕೊಟ್ಟಣ ಈ ತಿರ್ಸೆಟ್ಟಿ ಮಾಡಿದ್ಯಾಕ ಎಂದು ತಪ್ಪಾಗಿಲ್ಲ ಲೇ ತಮ್ಮ, ತಪ್ಪಾಗದಲ್ಲ ಅಂದಂಗ ಅಂದ್ ಕಳ್ಕೊಂಡ ಆಸ್ತಿ ಹಿಂದೆ ಸಿಗಕ್ಕ ಸಾಧ್ಯ ಇಲ್ಲ ಲೇ ತಮ್ಮ, ಸಾಧ್ಯ ಇಲ್ಲ. ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ರಣ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟು ಬಿಡಿ. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನಸೂರ ಕರ್ಣನಲ್ಲ, ಪ್ರಾಣ ತೆಗೆಯುವ ಯಮರಾಜ ನಾನ. ಯಮರಾಜ ಲೇ ಸೊಕ್ಕಿನ ಗೌಡ, ಯಮರಾಜನೆಂದು ಅಟ್ಟಹಾಸದಿಂದ ಮೆರೆಯಬೇಡ. ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ಸೀಳಲು ಬಂದ ತೊಂಡ ಹುಲಿಲೇ ನಿಮ್ಮಂತ ಪುಂಡ ಹುಲಿಗೆ ಗಂಡನಾಗಿರುವ ನಮ್ಮ ದಣಿಯನ್ನು ಮೆಟ್ಟಿ ಸೀಳಲು ಬಂದರೆ ಇದೇ ಮಚ್ಚಿನಿಂದ ನಿನ್ನ ಕೊಚ್ಚಿ ಹಾಕಬೇಕಾಗುತ್ತದೆ. ಎಚ್ಚರ. ನಮಗೆ ಎತ್ತರ ಹುಚ್ಚು ಸೊಳೆ ಮಕ್ಕಳು ನಮ್ಮನ್ನು ಮೆಟ್ಟಿಸಿ ಹೇಳು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರುವಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಸಿಂಹಾಂಸವನ್ನೇ ತಿನ್ನುವುದು ನೆನಪಿನಲ್ಲಿ ಇಟ್ಟುಕೋ. ಬಡಬಿಕರಿ ನನ್ನ ಮಕ್ಕಳ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಸುಟ್ಟು ಹಾಕಬೇಕಾಗುತ್ತದೆ ಈ ನಿಮ್ಮ ಕೆಟ್ಟ ಶರೀರವನ್ನು. ಅವರಿವರನ್ನು ಸುಟ್ಟು ಹಾಕುವ ಹುಚ್ಚು ಧೈರ್ಯದಿಂದ ಈ ರಣ ವಿಕ್ರಮನ ಸುಟ್ಟು ಹಾಕುವ ಹುಚ್ಚು ಧೈರ್ಯ ನಿನ್ನಲ್ಲಿದ್ದರೆ ಸುಟ್ಟು ಹಾಕುವುದಕ್ಕಿಂತ ಮೊಟ್ಟೆ ನೋಡಲೇ ಗೌಡ. ಇದೇ ಕೊಡಲಿಯಿಂದ ಸಿರಾರಿದು ಇದೇ ರೈತ ರಾಜ್ಯದಲ್ಲಿ ಊತು ಬಿಡುವೆ. ವಿಕ್ರಮ, ಒತ್ತು ತೋರಿಸಿ ನನ್ನನ್ನು ಕೊಚ್ಚಿ ಹಾಕುವ ಗಂಡದಿಯ ಗಂಡು ಇನ್ನು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡಲದಲ್ಲಿ. ಒಂದು ವೇಳೆ ಹುಟ್ಟಿದ್ದೇ ಆದರೆ ಅವನ ರುಂಡವನ್ನು ಕತ್ತರಿಸಿ ಚೆಂಡುವಿನಂತೆ ಸರಮಾಲೆ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಲೇ ಸೊಕ್ಕಿನ ಸಾಹುಕಾರ, ರುಂಡ ತೆಗೆಯುವ ನಿಮ್ಮಂತ ಗೂಂಡಾಗಳ ಗುಂಪಿಗೆ ಈ ರೊಚ್ಚಿಗೆದ್ದ ರಣ ವಿಕ್ರಮ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗೂಂಡಾಗಳ ರಕ್ತವನ್ನೇ ಕುಡಿದು ಬಿಟ್ಟಿತ್ತು. ಲೇ ವಿಕ್ರಮ, ರಾಜ್ಯ ಹುಲಿ ಎಂದು ರಚ್ಚಿಗೆ ಎದ್ದು ನಮ್ಮ ದಣಿ ಎದುರು ನಿಂತು ಮಾತನಾಡಿದರೆ ಎತ್ತಬೇಕಾಗುತ್ತದೆ ನನ್ನ ಮಚ್ಚನ್ನು. ಮಾರಿಗುಡಿ, ನಾನೇ ಸಾಹುಕಾರನ ಕೈಯಲ್ಲಿ ಸರ್ದಾರನ್ನು ಸವಾಲು ಹಾಕಿದರೆ ಈ ಪುಟ್ಟವನಿಂದ ನಿನ್ನ ರುಂಡಾರುವುದು ಖಂಡಿತ. ಸುಮ್ಮನೆ ನನ್ನ
ಬೆಳೆ ಹಾನಿ ಮಾಡಿದ ಪರಿಹಾರ ಕೊಡಬೇಕು ಒಂದು, ಇಲ್ಲವಾದರೆ ನಿಮ್ಮ ಎಡ ಬೀಳಬೇಕು ಒಂದು. ಎಷ್ಟು ಬೇಕಪ್ಪ ರೊಕ್ಕ ಇವತ್ತು ನಿನಗೆ? ಎಷ್ಟು ಬೇಕಲ್ಲ ಏತಮ್ಮ ರೊಕ್ಕ? ನಮ್ಮ ಬಾಳೆ ತೋಟ ಹಾಳು ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ಕೊಡಬೇಕು. ಬರೀ 1 ಲಕ್ಷ? ಜುಜಿಬಿ ಬರೀ 1 ಲಕ್ಷ? ನೋಡ್ರಿ ಮಾತಾರ, ಈ ಮಗ ಬರೀ 1 ಲಕ್ಷಕ್ಕೆ ನನ್ ಚೆಂಡ್ ತೆಗಕ್ ಮಾತು. ತಮ್ಮ ಊರಾಗ ದೊಡ್ಡ ಹಬ್ಬ ನಡೆದೈತಿ. ಹಬ್ಬಕ್ಕೆ ಅಂಗಡಿ ಗಿರಾಕಿ ಜಾಗ ನಡೆದವಲ್ಲ ಅಂಗಡ್ಯಾಗ. ಒಬ್ಬೊಬ್ರ ಅಂಗಡಿಯಾರ ಶೆಟ್ಟೆಪ್ಪ ಬಾ ಬಂದು ಲೆಕ್ಕ ಮಾಡಿ ಹೋಗ, 1 ಕಪ್ ಚಾ ಕುಡ್ದೋಗ ಅಂದ್ರು. ಒಂದೊಂದು ಅಂಗಡಿ 25,000 ಸಾವಿರ ಕೊಟ್ಟಾರ್ಲೇ ತಮ್ಮ. ಜುಜಿಬಿ 1 ಲಕ್ಷ. ತಡಿಲೇ ನಿಂತ್ಗ, 1 ನಿಮಿಷ ತಗೊಂಬಂದ್ ಬಿಡ್ತನೆ. ತಗ ನಿಮ್ಮ ಪರಿಹಾರದಣ್ಣ ಮುಗಿತಾರಪ್ಪ. ನಮ್ದು ನಿಮ್ದಿನ ವ್ಯವಹಾರ. ಹೋಗಿ ಬರ್ತೀರ ತಮ್ಮ, ಹೋಗಿ ಬರ್ರಪ್ಪ. ನಿಮ್ಮ ದೊಡ್ಡ ನಮಸ್ಕಾರ. ಲೇ ಗೌಡನ ಗುಲಾಮ ಶೆಟ್ಟೆ, ಹೊರಟು ಹೋಗುತ್ತೇವೆ. ಇಲ್ಲಿಗೆ ವ್ಯವಹಾರ ಮುಗಿಯಿತೆಂದು ತಿಳಿಯಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಡದಿದ್ದರೆ ನಿಮ್ಮನ್ನು ಬೇಟೆ ಆಡಲು ಸದಾ ಸಿದ್ಧ ಈ ಬೆಟ್ಟದವನೇ ಅನ್ನುವುದನ್ನು ಮಾತ್ರ ಮರೆಯಬೇಡ. ಇದನ್ನು ನಿನ್ನ ಗೌಡನಿಗೂ ಆಗಾಗ ತಿಳಿ ಹೇಳುತ್ತಿರೋ. ಮುಂದಿನ ಪ್ರವೇಶದಲ್ಲಿ ನೋಡು ಈರಣ ವಿಕ್ರಮನ ಆರ್ಭಟ. This is my challenge. ಬರ್ತೀನಿ. ಹೋಗ್ರಿ ತಮ್ಮ ಹೋಗ್ರಿ. ಮಾಸ್ತರ ಕುತ್ತಿಗೆ ಇಲ್ಲಿಗಿಟ್ಟಿದ್ರಿ ಆ ಮಗ ಗೌಡ್ರ. ಆ ಮಕ್ಳು ನಿಬ್ಳರಿ ಜೈಲಿಗೆ ಕಳ್ಸ್ಬೇಕ್ರಿ. ನಾನೆಲ್ಲ ಆಗ್ಲೇ ಡಿಸೈಡ್ ಮಾಡಿಬಿಟ್ಟೇನೆ. ಅದಕ್ಕೆ ಬೇಕಾದ ವ್ಯವಸ್ಥೆನ ಮಾಡಿಬಿಟ್ಟೇನೆ. ಏನು ಹೇಳ್ರಿ, ಆ ಮಕ್ಕಳನ್ನ 1, 2, 3 ಅಂತ ಕಂಬಿ ಎಣಸೋದೊಂದ ಬಾಕಿರಿ. ಹೋಗು ವಿಕ್ರಮ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ? ನಿನ್ನಂತ ಬೆಟ್ಟದ ಹುಲಿ ಜೊತೆ ಭೇಟಿಯಾಡಲು ಎಂದು ಸದಸಿದ್ದು ಈ ನಂಜೇಗೌಡ. ದಣಿ ಅವನನ್ನು ಸುಮ್ಮನೆ ಬಿಟ್ಟಿದ್ದು ತಪ್ಪಾಯಿತು. ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ರುಂಡವನ್ನು ಕತ್ತರಿಸಿ ಬಿಡುತ್ತಿದ್ದೆ. ಕಂಡವರ ರುಂಡ ಹಾರಿಸುವ ಪುಂಡ ರೌಡಿ ನಾನಾಗಿರುವಾಗ ಯಾರ ರುಂಡ ಹಾರಿಸಬೇಕು ಹೇಳಿ ಬಾಸ್? ಈಗಲೇ ಹೋಗುವೆ ಕ್ಷಣದಲ್ಲೇ. ಬೇರೆ ಯಾರು ಅಲ್ಲ ರಾಜ, ನನ್ನ ಪರಮವೈರಿ ಗಜೇಂದ್ರ ಹಾಗೂ ರಣ ವಿಕ್ರಮನ ರುಂಡವನ್ನು ಹಾರಿಸಬೇಕು. ಓಕೆ ಬಾಸ್, ಓಕೆ. ಹಿಂದೆ ಆ ರಣ ವಿಕ್ರಮ ನನಗೆ ಎಚ್ಚರಿಕೆ ಗಂಟೆ ಬಾರಿಸಿ ಹೋಗಿದ್ದಾನೆ. ಈಗ ನೀವು ಒಮ್ಮೆ ಆರ್ಡರ್ ಮಾಡಿದರೆ ಸಾಕು, ಅವನ ಮರ್ಡರ್ ಮಾಡಿ ಮುಗಿಸಿ ಬಿಡುತ್ತೇನೆ. ನಿಲ್ಲು ರಾಜ ನಿಲ್ಲು.
ಆ ರಣವಿಕ್ರಮನ ಮರ್ಡರ್ ಮಾಡೋದಕ್ಕೂ ಮುಂಚೆ ಆರಿಸು ಈ ತಿರಶೆಟ್ಟಿ ಎದೆಗೆ ಕೊಂಡು. ಏ ತಿರಶೆಟ್ಟಿ, ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ಸಾಕು, ನೀನಿನ್ನು ಆರ್ಡರ್ ಆಗಲೇಬೇಕು. ಹಾಕ್ಬೇಡ್ರಿ ಅಪ್ಪ ಗುಂಡ, ನಾನೇನಂತ ತಪ್ಪು ಕೆಲಸ ಮಾಡೀನ್ರಿ ಸಾವುಕಾರ, ತಪ್ಪು ಕೆಲಸ ಮಾಡೀನ್ರಿ. ಲೇ ತಿರುಶೆಟ್ಟಿ, ನನ್ನ ಅಪ್ಪಣೆ ಇಲ್ಲದೆ ಆ ಬಡ ಬಿಕರಿಗಳಿಗೆ ಹಣ ಕೊಟ್ಟ ತಪ್ಪಿಗಾಗಿ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕಾ? ನೀವು ಬಂದ್ಕ ತೋರ್ಸ್ಬೇಡ್ರಿ ಅಪ್ಪ, ನೀವು ಬಂದ್ಕ ತೋರ್ಸಿದ್ರ ದೋತ್ರದಾಗ ಹೋಗ್ಕವ್ರಿ ಅಪ್ಪ. ಹುಚ್ಚು ಅಲ್ರಿ ಸಾವುಕಾರ, ನಾನೇನಂತ ತಪ್ಪು ಮಾಡೀನ್ರಿ ಅಪ್ಪ. ಅಲ್ರಿ ಸಾವುಕಾರ, ನಾನು ನೀವು ಬಂದ್ಕ ತೋರ್ಸಿದ್ರ ದೋತ್ರದಾಗ ಹೋಗ್ಕವ್ರಿ ಸಾವುಕಾರ. ಅಲ್ರಿ ಸಾವುಕಾರ, ಆ ಧರ್ಮರಾಜನ್ ಮನ್ಯಾಗ ಕೋಟಾ ನೋಟಿನ ವ್ಯವಹಾರ ನಡೀತೈತಂತ ನಿಮ್ಮ ಇನ್ಸ್ಪೆಕ್ಟರ್ ವಿಜಯ್ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ರಿ ಅಪ್ಪ. ಆ ಮಕ್ಳು ಜೈಲು ವಾಸ ಆಗ್ತಾರ್ರಿ ಅಪ್ಪ, ಜೈಲು ವಾಸ ಆಗಿಬಿಡ್ತಾರ. ಅವಾಗ ನಾವು ದಿಲ್ಲಿ ದರ್ಬಾರ್ ಹುಲಿ ಮೆರೆದಂಗ್ ಮೆರಿಬೋದ್ರಿ ಅಪ್ಪ, ಹುಲಿ ಮೆರೆದಂಗ್ ಮೆರಿಬೋದು. ಮೆಚ್ಚಿದೆ ತಿರುಶೆಟ್ಟಿ ನಿನ್ನ ಬುದ್ಧಿವಂತಿಕೆಯನ್ನು. ಈಗಲೇ ಆ ಇನ್ಸ್ಪೆಕ್ಟರ್ ವಿಜಯನಿಗೆ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಾನು ನಂಜೇಗೌಡ ಮಾತನಾಡುತ್ತಿರುವುದು. ಇಂದು ಆ ಧರ್ಮರಾಜನ ಮನೆಯಲ್ಲಿ ಕೋಟ ನೋಟಿನ ವಿವರ ನಡೆಯುತ್ತಿದೆ. ಈಗಲೇ ಇಮಿಡಿಯೇಟ್ ಆಗಿ ಅವನನ್ನು ಅರೆಸ್ಟ್ ಮಾಡಲೇಬೇಕು. ಲೇ ಧರ್ಮರಾಜ, ನೀವಿಂದು ಜೈಲಿ ಕಂಬಿ ಎಣಿಸಲೇಬೇಕು. ಲೇ ಮರಿಗುಡಿ, ಇದೇ ಖುಷಿಯಲ್ಲಿ ಒಳಗೆ ಹೋಗಿ ಒಂದು ಫುಲ್ ವಿಸ್ಕಿ ಬಾಟಲ್ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಡ್ರಿಂಕ್ಸ್ ತೆಗೆದುಕೊಂಡು ಬರುತ್ತೇನೆ. ಲೇ ಶೆಟ್ಟಿ, ಇದೇ ಖುಷಿಗಾಗಿ ಪಕ್ಕದ ಮನೆಯ ಪದ್ಮಳಿಗೆ ಫೋನ್ ಮಾಡಿ ಬರಲು ಹೇಳು. ನಮ್ಮೊಂದಿಗೆ ಹಾಡಿ ಕುಣಿಯಲು. ನೋಡ್ರಿ ಸಾವುಕಾರ, ರೋಗಿ ಬಯಸಿದ್ದ ಹಾಲನ್ನ ತಿರ್ಸೆಟ್ಟಿ ಬಯಸಿದ್ದ ಅದನ್ನ ತಡ್ರಿ, ಸಟ್ನು ಫೋನ್ ಮಾಡಿಬಿಡ್ತೀನಿ. ಹಲೋ ತಿರ್ಸೆಟ್ಟವ, ನಾನವ ತಿರ್ಸೆಟ್ಟ ಮಾತಾಡೋದು. ಪದ್ಮವ ಎಲ್ಲಿದ್ದೀವಿ? ಸಟ್ನು ಬಂದ್ಬಿಡಕ್ ತುತು ಅವನ್ನೆಲ್ಲ ಹೇಳ್ಬೇಡ. ನಮ್ ಗೌಡ್ರ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಐತೆ, ಸಟ್ನು ಬಂದ್ಬಿಡವ. ಏನೋ ರೊಕ್ಕದ ಬಗ್ಗೆ ಚಿಂತಿನ ಮಾಡಬೇಡ. ನಮ್ ಗೌಡ್ರು ಮಣ್ಣಿನ ಸೀಡ್ಸ್ನಾಗ 5 ಲಕ್ಷ ರೂಪಾಯಿ ಬಂದೈತೇವೆ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಆದ್ರೆ ನನ್ನ ಸ್ವಲ್ಪ ವಿಚಾರಿಸ್ಯಾರ ಬಂದ ಮೇಲೆ ಬರ್ತೀಯ? ಸರಿ ತಗ, ಸರಿ ಸಟ್ನು ಬಂದ್ಬಿಡ. ಮತ್ತಲ್ಲಿ ಕುಣಿಯೋಣ ಬಾರು ಮಗ, ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ. ಅನ್ನುವ
ಆಯ್ತು ಬಾಸ್, ಈಗಲೇ ಹೋಗಿ ಬರುತ್ತೇನೆ. ಲೇ ಶೆಟ್ಟಿ ಮಾರಿಗುಡಿ, ಈಗಿಂದೀಗಲೇ ಕನಕಪ್ಪನ ಗೊಡ್ಡ ಹತ್ತಿರುವ ರಣವಿಕ್ರಮನ 20 ಎಕರೆ ಜಮೀನನ್ನು ಈಡೆ ಮಾಡಿಕೊಂಡು ಬರಬೇಕು. ಏಕೆಂದರೆ ಆ ಸ್ಥಳದಲ್ಲಿ ಒಂದು ಫ್ಯಾಕ್ಟರಿಯನ್ನು ಕಟ್ಟಲೇಬೇಕು. ಆತ್ರಿ ಅಪ್ಪ, ದಿನ ಬೆಳಗ್ಗೆದ್ರ ನಾನು ನನ್ನ ಮಗಳ ಆಕಳ ಹಿಡ್ಕೊಂಡು ಅಲ್ಲೇ ರೀ ಮೇಸಾಕ್ ಹೋಗೋದು. 10 ಗಂಟೆ ಮೇಸ್ಕೊಂತ ಹೋಗಿ ಲಿಂಗಂಕೆರೆ ನೀರು ಕುಡಿಸ್ಕೊಂಡು ಬರ್ತಿದ್ವಿ ರೀ ಅಪ್ಪ. ಅಲ್ಲೇ ಪಕ್ಕಕ್ಕೆ ತಗರಿ ಹೊಲ ನೋಡಿನಿ. ಬರ್ರಿ ಮಾರಿಗುಡಿ ಅವರ ಹಂಗ ವಿಡಿಯೋ ಮಾಡ್ಕೊಂಬರನ್ರಿ. 2 ವಾರಿ ಹುಲ್ಲಿನ ಮೇನ್ವರಿ ಐತಿ, ವಯಸ್ಸಾಗ್ಬಿಟ್ಟೈತಲ್ಲ ಒತ್ಕೊಳಕ್ಕಾಗಲ್ಲ. ಬರ್ರಿ ವಾಕದಂಗತಿ ಹೋಗ್ಬಿಡೋಣ ಬರ್ರಿ ನಾವು. ಬಾರ್ ಪಾತ್ರಿ ಶೆಟ್ಟಿ. ಲೇ ಗಜೇಂದ್ರ, ನಾನು ಕೊಟ್ಟ ಟ್ರೀಟ್ಮೆಂಟಿಗೆ ನೀನು ಗುಣ ಆಗುತ್ತೆ ಅಂತ ತಿಳಿದುಕೊಂಡೇನೋ? ನೋ ನೋ ನೋ, ಖಂಡಿತ ನೀನು ಜೈಲಿನಲ್ಲಿ ಕೊಳೆಯುವ ಹೆಣ ಆಗುತ್ತೆಯಾ? ಬರುತ್ತೇನೆ. ಚಾಮುಂಡೇಶ್ವರಿ, ಈಗೇಕೆ ಈ ರೈತರ ಬಾಳಿನಲ್ಲಿ ಬಿರುಗಾಳಾಗಿ ಬೀಸುತ್ತಿರು ಅಮ್ಮ, ಬೀಸುತ್ತಿರು. ಈಗ ನನ್ನ ಮನೆಯಲ್ಲಿ ನೋಡಿದರೆ ಬಿಡಿಗಾಸೆ ಗತಿಲ್ಲದಂತಾಯಿತು ನನ್ನ ಬದುಕಿನಲ್ಲಿ. ಎದ್ದ ಬಾಳಿಯ ಬೆಳೆ ಮೇಲೆ ಯಾರಿಗಾದ ರಣವೆಟ್ಟು ಹಣ ಕೇಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನು ಕತ್ತರಿಸಿ ಹಾಕಿದ್ದಾರೆ ಈ ಊರಿನ. ಅಂದ ಮೇಲೆ ನನ್ನ ಹೆಂಡತಿ ಹೇಗೆ ಬದುಕಿಕೊಳ್ಳಲಿ? ಯಾರಾದರೂ ಈ ರೈತನಾರನ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿ ಇನ್ನು ಗುಣ ಆಗಲಿಲ್ಲವೇ? ಕುಮಾರ, ನಿನ್ನ ತಾಯಿ ಗುಣಮುಖ ಆಗಬೇಕಾದ್ರೆ ಆಸ್ಪತ್ರೆಯಲ್ಲಿ 2 ಲಕ್ಷ ರೂಪಾಯಿ ಕೇಳುತ್ತಿದ್ದಾರೆ. ಹೇಗಾದ್ರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ, ಉಳಿಸಿಕೊಡ. ಹೇಗೆ ಉಳಿಸಿಕೊಡಲಿ ಕಂದ, ಹೇಗೆ ಬದಿಸಿಕೊಳ್ಳ? ಈಗ ಕಾಡಿನಿಂದ ಬಂದಿದೀಯಾ? ಹೌದಪ್ಪ, ನಮ್ಮ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ಈಗ ತಾನೇ ತಿಳಿಯಿತು. ಈಗ ತಾನೇ ಕಾಡಿನಿಂದ ಬಂದೆ. ಇದೇನಣ್ಣ ನಿನ್ನ ಕಣ್ಣಂಚಲ್ಲಿ ಕಣ್ಣೀರು? ಇನ್ನು ನನ್ನ ಅತ್ತಿಗೆ ಗುಣವಾಗಲಿಲ್ಲವೇನಣ್ಣ? ಇಲ್ಲ ತಮ್ಮ, ಇಲ್ಲ. ನಿನ್ನ ಅತ್ತಿಗೆ ಗುಣಮುಖ ಆಗಬೇಕಾದ್ರೆ ಆರ್ಟ್ ಆಫೀಸಲ್ಲಿಗೆ 2 ಲಕ್ಷ ರೂಪಾಯಿ ಕೇಳ್ತೇನೆ. ಅದಕ್ಕಾಗಿ ಇದ್ದ ಬಾಳೆ ತೋಟದ ಮೇಲೆ ಸಾಲ ಕೇಳಬೇಕೆಂದರೆ ಬಾಳಿನ ತೋಟವನ್ನು ಸರ್ವನಾಶ ಮಾಡಿದ್ದಾರೆ ಯಾರೋ ಪಾಪಿಗಳು. ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದು
ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ ಸೇಡಿಗಾಗಿ ಇಂದಾಗಲೂ ನಮ್ಮನ್ನು 1 ಲಕ್ಷ ರೂಪಾಯಿ ಹಣ ತಂದಿದ್ದೇವೆ ನಾವು. ಏನು ನಮ್ಮ ಗೌರವರು ಪ್ರೇರಣ ಕೊಟ್ಟಿದ್ದಾರೆ. ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದು. ವಿಕ್ರಮ್, ಮೊದಲ ಹಣ ಸುಟ್ಕೇಸನ್ನು ತೆಗೆದುಕೊಂಡು ಆಸ್ಪತ್ರೆ ಕಟ್ಟಿ ಬರೋಣ. ನಡೆಯಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ನಿಂತುಕೊಳ್ಳಿ ಮಾವ, ಇವರ್ಯಾರು? ಸರೋಜ, ಇವನು ಬೇರೆ ಅಲ್ಲ ಸರೋಜ, ಇವನು ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಇವನ ತಂದೆ ತಾಯಿಯನ್ನು ಕೊಂದಾಕಿದ್ದರು. ಇವನು ಬಾಲಕನಿದ್ದಾಗ ಇವನು ಕೊಂದಾಕುತ್ತಾರೆ ಎಂದು ಭಯಕ್ಕಾಗಿ ನಾಳೆ ಬೆಟ್ಟದಲ್ಲಿ ಗುಡಿಸಲನ್ನು ಕಟ್ಟಿ ಜೋಪಾನ ಮಾಡಿದ್ದೇನೆ. ಈಗ ಬೆಳೆದು ದೊಡ್ಡವನಾಗಿ ನಮ್ಮನೆಗೆ ಬಂದಿದ್ದಾನಮ್ಮ. ಆದ ಹಾಗೆ ಇದೇನು ಅವರ ಕೈಯಲ್ಲಿ ಸೂಟ್ ಕೇಸ್ ಇದೆ, ಇದರಲ್ಲಿ ಅಂಥದ್ದೇನಿದೆ? ಸರೋಜ, ಇದರಲ್ಲಿ 1 ಲಕ್ಷ ರೂಪಾಯಿ ಹಣ ಇದೆ ಸರೋಜ. ಆಸ್ಪತ್ರೆಗೆ ತುಂಬಾ ಬೇಕಾಗಿದೆ. ನೀ ಆ ಹಣವನ್ನು ನನಗೆ ಕೊಡಿ, ನನಗೆ ಬೇಕಾದ ಬಂಗಾರವನ್ನು ನಾನು ಮಾಡಿಸಿಕೊಳ್ಳುತ್ತೇನೆ. ಬೇಡ ಸರೋಜ, ಬೇಡ. ನನ್ನ ಅತ್ತೆಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕಾಗಿ ಹಣವನ್ನು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ ಸರೋಜ. ನನ್ನ ಅತ್ತೆಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆಯನ್ನು ಮಾಡಿಸಿಕೊಡುತ್ತೇನೆ ಸರೋಜ. ಹೌದು ಸರೋಜ, ನನ್ನ ತಮ್ಮ ಹೇಳುವ ಮಾತು ಸತ್ಯವಿದೆ. ಮುಂದಿನ ವರ್ಷವನ್ನ ಬೇಕಾದ ಬಂದ ಕೂಡಲೇ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡ್ತೇನಮ್ಮ. ಮಾವ, ಮೊದಲು ನಿಮ್ಮ ಮಾತುಗಳನ್ನು ನಿಲ್ಲಿಸಿ, ಮೊದಲು ಈ ಹಣವನ್ನು ನನಗೆ ಕೊಡಿ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿರಲಿ. ಈ ಹಣವನ್ನು ಆಸ್ಪತ್ರೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ನಾಯಿ? ಥು! ಈ ಮನೆಗೆ ನಾನೇನು ನಾಯಿ ಅಂತೆ ಬಂದಿಲ್ಲ ಕಣೋ. ನನ್ನ ಹಿಂದೆ ನಾಯಿ ಅಂತೆ ಹರಿದು ನನಗೆ ಪ್ರೀತಿ ಮಾಡಿದವನು ನೀನು. ಈ ಮನೆಗೆ ಮದುವೆಯಾಗಿ ಬರುವಾಗ 10 ಎಕರೆ ಜಮೀನನ್ನು ತಂದು ಕೊಟ್ಟಿದ್ದೇನೆ. ಏನೋ ನಾಯಿ. ನೀನು ಹೇಳುವ ಮಾತು ಸತ್ಯ ಇದೆ ಸರೋಜವ್ವ ತಾಯಿ, ಆದರೆ ಸ್ವಲ್ಪ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ನೀನು. ಏ, ನನಗೆ ಅರ್ಥ ಹೇಳುವ ಅನಾಥನೇ. ಈ ಮನೆಗೆ ನಾನೇ ಯಜಮಾನಿ. ನನಗೆ ಬೇಕಾದ ಒಡವೆಗಳನ್ನು ಹಾಕಿ ಮೆರೆಯುವ ಆಸೆ ನನಗೆ ಇದೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿರಲಿ. ಓಹೋ, ಹಾಗಾದರೆ ನಿನಗೆ ಬೇಕಾದನ್ನು ನೀನು ಮಾಡಿಕೊ, ನನಗೆ ಬೇಕಾದನ್ನು ನಾನು ಮಾಡಿಕೊಳ್ಳುತ್ತೇನೆ. ಥು. ಅವಳ ಮಾತನ್ನು ಏನಕ್ಕೆ ಕೇಳ್ತೀಯ? ಮೊದಲು ಈ ಹಣವನ್ನು ಆಸ್ಪತ್ರೆ ಕಟ್ಟಿ ಬರೋಣ. ವಿಕ್ರಮ್, ಮೊದಲು ಈ ಹಣದ ಸುಟ್ಕೇಸನ್ನು ತೆಗೆದುಕೊಂಡು ಆಸ್ಪತ್ರೆ ಕಟ್ಟಿ ಬರೋಣ. ನಡೆಯಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ಅಪರ ಅವ್ರ ECG ಆಸ್ಪತ್ರೆಯಾಗ ಸತ್ತು ಹೋಗ್ಬಿಟ್ಟ. ನನ್ನ ಹೆಂಡತಿ ತೀರಿಕೊಂಡು ನನ್ನನ್ನು ಬಿಟ್ಟು ಆಗಲಿ ಕಾವೇರಿ. ನೀನು ಸತ್ತ ಮೇಲೆ ನಾನು ಖಂಡಿತ ಮಲಗಲಾರೆ ಕಾವೇರಿ. ನಾನು ಖಂಡಿತ ಮಲಗಲ್ಲ. ಅಮ್ಮ, ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದೆಯ ತಾಯಿ. ಇನ್ನು ಮುಂದೆ ನಾ ಯಾರಿಗೆ ಅಮ್ಮ ಎಂದು ಕರೆಯಲಿ ತಾಯಿ, ಅಮ್ಮ ಎಂದು ಕರೆಯಲಿ. ಹತ್ತಿಗೆ ಎತ್ತ ಮಗನಂತ ತುತ್ತು ಮಾಡಿ ಉಳಿಸುತ್ತಿದ್ದೆ. ನೀ ಸತ್ತ ಮೇಲೆ ನಾ ಖಂಡಿತ ಬದುಕಲಾರ. ಹತ್ತಿಗೆ ನೀ ಖಂಡಿತ ಬದುಕಲಾರ. ಅಮ್ಮ, ಅಮ್ಮ, ಬಹಳ ದಿವಸಗಳ ಮೇಲೆ ನಿನ್ನ ಮುದ್ದು ಮಗನಾಗಿ ಇದ್ದುಕೊಂಡು ಜೀವನ ಮಾಡಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆಯ ತಾಯೇ, ಸತ್ತು ಸ್ವರ್ಗ ಸೇರಿದೆಯ ತಾಯೇ. ಕಾವೇರಿ,
ಮಾಡಿಕೊಂಡರು ಯಾರು ಹಣ ಕೊಡಲಿಲ್ಲ ಕಾವೇರಿ ಪಾತ್ರೆಗೆ. ಅಮ್ಮ, ನಾನು ಅಮ್ಮ ಎಂದರೆ ಸಾಕು, ಎಣ್ಣೆಯ ಮತ್ತೆಟ್ಟು ಬಾಯ ತೊತ್ತೆಟ್ಟು ಹೊಡೆದಿದ್ದೆಲ್ಲ ತಾಯಿ. ನಾ ಇನ್ನು ಮುಂದೆ ಯಾರಿಗೆ ಅಮ್ಮ ಎಂದು ನಾನು ಹೊಲದಲ್ಲಿ ಉಂಬಲಂತೆ ದುಡಿದು ಬೆವರ ಸುರಿಸುವುದನ್ನು ಕಂಡು ನಿನ್ನ ಸೀರಿ ಸೆನೆಗಿಂದ ಹಾಲನ ಮಖವನ್ನು ನಿನ್ನಂತ ಧರ್ಮಪತಿಯನ್ನು ಕಳೆದುಕೊಂಡು ನಾನು ಹೇಗೆ ಜೀವನ ಸಾಕ್ಷಿದೆ ಕಾವೇರಿ. ಅಣ್ಣ, ದೇವರಂತ ಅತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸುದಣ್ಣ ಈ ಮನೆಯಲ್ಲಿ, ಹೇಗೆ ಜೀವನ ಸಾಗಿಸುದಣ್ಣ? ಕಾವೇರಿ, ನೀನು ಸತ್ತ ಮೇಲೆ ಇದ್ದ ಮಗನನ್ನು ಕಟ್ಟಿಕೊಂಡು ಹೇಗೆ ಬದುಕಲಿ ಕಾವೇರಿ? ಯಜಮಾನ್ರೇ, ಸಮಾಧಾನ ಮಾಡಿಕೊಳ್ಳಿ. ಮೊದಲು ಸತ್ತು ಸ್ವರ್ಗ ಸೇರಿರುವ ನಮ್ಮ ತಾಯಿ ಅಂತ್ಯ ಸಂಸ್ಕಾರ ಮಾಡೋಣ ನಡೆಯಿರಿ ಸಾಕಾರೆ. ಅಂತ್ಯ ಸಂಸ್ಕಾರ ಮಾಡೋಣ ನಡೆಯಿರಿ. ಹೇಗೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ವಿ? ನೀವು ತಪ್ಪು ಮಾಡಿದ್ದೀರಾ? ನಿಮ್ಮ ಮನೆಯಲ್ಲಿ ಕೊಡ ನೋಟನೆ ಅವ್ರು ನಡ್ತಾ ಇದೆ. ಏನ್ ಹೇಳಿ ಸಾಹೇಬ್ರೆ, ನಮ್ಮ ಮನೆಯಲ್ಲಿ ಕೋಟೆ ನೋಟಿನವರು ಇಲ್ಲ ಸಾಹೇಬ್ರೆ, ಇಲ್ಲ. ಹಾಗಾದ್ರೆ ಈ ಸುಟ್ಕೇಸಲ್ಲಿ ಏನಿದೆ ಓಪನ್ ಮಾಡಿ ತೋರ್ಸು. ಸಾಹೇಬ್ರೆ, ನೀವೇ ನೋಡಿಕೊಳ್ಳಿ ಸಾಹೇಬ್ರೆ, ಇದರಲ್ಲಿ ಏನಿದೆ ಅಂತ. ನನ್ನ ಮಕ್ಕಳ ಇದಕ್ಕೇನೆ ದೇವ್ ಬದ್ಮಾಸ್, ಇದರಲ್ಲಿ ಕೊಟ್ಟ ನೋಟ್ ಇದೆ. ಇದಕ್ಕಾಗಿ ನಿನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತದೆ. ಅರೆಸ್ಟ್ ಮಾಡಬೇಡ ಸಾಹೇಬ್ರೆ. ಈ ದುಡ್ಡು ಕೊಟ್ಟಿದ್ದು ಈ ಊರಿನ ಲಜ್ಜೇಗೌಡ. ಮಾಡೋದಲ್ಲಿ ಈಗ ನೀವೇ ಮಾಡಿ ನಂಜೇಗೌಡ ಮೇಲೆ ಹೇಳ್ತೀರಾ? ನಾಚಿಕೆ ಆಗಲ್ವಾ? ಬೇಡ ಸಾಹೇಬ್ರೆ, ಈ ವಿಕ್ರಮನನ್ನು ಅರೆಸ್ಟ್ ಮಾಡ ಸಾಹೇಬ್ರೆ. ಕೈ ಬೇಗ ನೋಡಿಕೊಳ್ಳುತ್ತಾನೆ. ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡಿ. ಈಗೆಲ್ಲ ನಿನ್ನ ಅರೆಸ್ಟ್ ಮಾಡಕ್ಕೆ ಬರೋಲ್ಲ. ಏಕೆಂದರೆ ಎಟ್ಟೆನ ಸಿಕ್ಕರನ್ನು ಇವನು ಅವನನ್ನು ಅರೆಸ್ಟ್ ಮಾಡಲೇಬೇಕು. ಸಾರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ ಸಾರ್. ಅವಳ ಅಂತ್ಯ ಸಂಸ್ಕಾರ ಮಾಡುವವರೆಗಾದರೂ ನನ್ನನ್ನು ಬಿಟ್ಟು ಬಿಡಿ ಸಾರ್. ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ ಸಾರ್. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸಾರ್. ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ ಸಾರ್. ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ. ಹಾಗೆಲ್ಲ ಬಿಡೋಕ್ಕೆಲ್ಲ ಬರೋದಿಲ್ಲ. ನೀನೀಗ ಅರೆಸ್ಟ್ ಆಗಲೇಬೇಕು. ನಡಿ ಸ್ಟೇಷನ್ಗೆ. ಇದು ಯಾರ ಬಾಳಿನ ಇದು ಯಾರ ಬಾಳಿನ
ಬಿರುಗಾಳಿ ಬೀಸುತ್ತಿದೆ ನಮ್ಮ ಬಾಯಿಲೆಲ್ಲ. ಅಲ್ಲಿ ನೋಡಿದರೆ ಕ್ರಾಮ್ ಜೈಲಿ ಹೋದ, ಇಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು. ಇದನ್ನೆಲ್ಲ ನೋಡಿ ನಾನು ಹೇಗೆ ಸಹಿಸಲ್ಲ? ಅಪ್ಪರ ಹೇಗಾದರೂ ಮಾಡಿ ಆ ತಾಯಿ ಎಂತ ಸಂಸ್ಕಾರ ಮಾಡೋನು ದೇವ ಮಂದಿರದಲ್ಲಿ ದೇವನು ಕಾಣಲಿಲ್ಲ. ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವನು ಕಾಣಲಿಲ್ಲ. ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಸೈಲೆಂಟ್ ಆಗಿದ್ರೆ ಸೈಲೆಂಟ್ ಆದ್ನ ನಾನು ಹೊಡೆದ ಮೋಸದ ಬಾಣಕ್ಕೆ ನೀನು ಸಜಾ ಆಗುತ್ತೆ ಅಂತ ನಾನು ತಿಳಿದುಕೊಂಡರೆ ಕೈ ತೆಪ್ಪಿ ಆರಣ ವಿಕ್ರಮ ಕೈದಿಯಾಗಿ ಬಿಟ್ಟ ಅಂದ ಮೇಲೆ ಈ ರೈತನ ರಾಜ್ಯಕ್ಕೆ ನಾನೇ ಮಹಾರಾಜ. ಲೇ ಗಜ, ನಿನ್ನ ಮನೆಯಿಂದ ಬಾನೆತ್ತರಕ್ಕೆ ಹಾರಿ ಬರುವ ಬಣ್ಣ ಬಣ್ಣದ ಅಕ್ಕಿಗಳಿಗೆ ಕುಕ್ಕಿ ಕುಕ್ಕಿ ತಿನ್ನಬೇಕೆಂಬ ಕಾಳಿನ ಆಸೆ ತೋರಿಸಿ ಅದರ ರೆಕ್ಕೆಯನ್ನು ಕತ್ತರಿಸಿ ನನ್ನ ಪ್ರೇಮ ಪಂಜರದಲ್ಲಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಎಂದು ಬಿಟ್ಟವನಲ್ಲ ಈ ರಸಿಕ ನಂಜೇಗೌಡ. ಊಸು ಬಿಟ್ಟಾರೋ ಇವರು, ಊಸು ಬಿಟ್ಟಾರೋ. ಕತ್ತಲದಾಗ ಕಟ್ಟಾಯ ಬಿಸಿ ಸುಮ್ನಾಗ್ ಕುಂತಾರೋ. ಊಸು ಬಿಟ್ಟಾರೋ ಇವರು, ಊಸು ಬಿಡ್ತಾರೋ. ಕಂಪೊಟ್ನ್ಯಾಗ ಊಸು ಬಿಟ್ಟು ಕಪ್ಪು ಕುಂಡ್ತಾರೋ. ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಬಿಟ್ಟಾರೋ. ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಬಿಟ್ಟಾರೋ. ಕಂಪೊಟ್ನ್ಯಾಗ ಊಸು ಬಿಟ್ಟು ಗಪ್ಪ ಕುಂತಾರೆ. ಕಂಪೊಟ್ನ್ಯಾಗ ಊಸು ಬಿಟ್ಟು ಗಪ್ಪ ಕುಂತಾರೆ. ಕಳಿತ್ರ
ಕಿಮ್ಮತ್ತಾದ ಕಲ್ಲಳಿಕ ರಾಜ ಓರಿ ಕಳಿತು ಅವನವನು ಮೇಷ ಇಲ್ಲೇ ನಿಂಗಂತಿ ಹೊಡ್ದ ಹಳ್ಳ ದಂಡ್ಯಾಗ ಹಸಿರು ಹುಲ್ಲು ತಿನ್ನಕ ಬಿಟ್ಟಿದ್ರಿ ನನ್ನ ಕೈಯಾಗಿದ್ದ ಕೊಸರಿಗಂಡ ಊತ್ರಿ ಇದ್ರ ಸಲುವಾಗಿ ಮ್ಯಾಗಳ ಪ್ಲಾಟ್ನಿ ಕೆಳಗಳ ಪ್ಲಾಟ್ನಿ ಬಡಿಗೆ ರೋಣಿ ಮಡ್ಡಿ ಕೇರಿ ಶಾಂಬಾರೋಣಿ ಸುತ್ತಾಡಿದ್ರಿ ಅಲ್ಲೇ ಶಾಂಬಾರೋಣಿ ಮಗ್ಲಾಗ ನಮ್ಮ ಕೋಳಿ ನಮ್ಮ ಡಾನ ಎರಡು ಆಕಳ ತಂದದ್ರು ಅಲ್ಲಿ ಏನಾರ ಇರ್ಬೋದಂತ ಅಲ್ಲಿ ಹೋಗಿದ್ರಿ ಮೇಷ ಅಲ್ಲಿ ಇರ್ಲಿಲ್ರಿ ಕೊನೆಗೆ ನಮ್ಮೂರು ಒಣಗಟ್ಟಿ ಯಪ್ಪಪ್ಪಪ್ಪಪ್ಪ ಪವಿತ್ರ ಕ್ಷೇತ್ರ ಮೇಷ ಅದು ಆ ಸ್ಥಳಕ್ಕೆ ಹೋಗ್ಬೇಕಂದ್ರ ಮೂಗಿಗೆ ಟವಲ್ ಮುಚ್ಕೊಂಡು ಹೋಗ್ಬೇಕ್ರಿ ಮೇಷ ಏನ್ ಹೇಳ್ತೀರಿ ಅದ್ರ ಪಾಡು ಎಲ್ಲರೂ ಬರೋದು ಬೆಂಕಿ ಹಚ್ಚೋದು ಲೋಬನ ಹಾಕೋದು ಬೆಂಕಿ ಹಚ್ಚೋದು ಲೋಬನ ಹಾಕೋದು ಆ ಲೋಬನ ಜಾಸ್ತಿ ತಾಳ್ಲಾರ್ದನ ನನ್ನ ಮೂಗಿಗೆ ಟವಲ್ ಮುಚ್ಕೊಂಡು 10 ಸಲ ಹುಡುಕಿನೋ ಯಪ್ಪ ಎಲ್ಲಿ ಹೋಗಿರ್ಬೇಕಂತೀನಿ ನನ್ನ ಓರಿ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನಾ ಗಾಡಿಯ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನಾ ಗಾಡಿಯ ಒಳಗ ಏಕಂದ್ರೆ ಅಕ್ಕಿ ನನದಾಗ ನಡೆಯೋಗನ ಶಾಲೆಗುಡಿ ಸಂಧ್ಯಾಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನಾ ಗಾಡಿಯ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನಾ ಗಾಡಿಯ ಒಳಗ ಏಕಂದ್ರೆ ಅಕ್ಕಿ ನನದಾಗ ಏನು ತಳ 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 ಹೊಳಿತವ ಗಲ ನಿನ್ನ ಮುಖ ಎಲ್ಲ ಹುಡುಗರು ಬೇಡ ತಳ ತಳ ಹೊಳಿತವ ಗಲ ನಿನ್ನ ಮುಖ ಎಲ್ಲ ಹುಡುಗರು ಬೇಡ ಕಣ್ಣಿಗೆ ಹಾಕಿರಿ ಗಾಗಲ ನಿನ್ನ ನೋಡಿ ಹಾಕಿರಿ ಬಾಗಲ ಕಣ್ಣಿಗೆ ಹಾಕಿರಿ ಗಾಗಲ ನಿನ್ನ ನೋಡಿ ಹಾಕಿರಿ ಬಾಗಲ ತಳ 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 ಹೊಳಿತವ ಗಲ ಯಪ್ಪ ಹೋತ್ರಿ ಹೋತು ನಂದು ಕಳಿತು ನಂದು ಮನ ಕಳೆದ ಆಕಳ ಕಳಿತು ಅಲ್ಲ ಪಾಪ ನಮ್ಮಪ್ಪ ಫಸ್ಟಿಗೆ ಹೇಳಿ ನನ್ನ ಕೈಯ ಕೊಟ್ಟ ಈ ಕಡ್ಡಿ ಯವ್ವ ಮಗಳ ಹಣಕಣಕಿ ನೋಡಬೇಡ ಆಕಳ ದಂಡಿ ಅಂತ ನಂದು ಕೈನ ನನ್ನ ಕಣ್ಣ ಸುಮ್ಮನಿರುವಲ್ದು ಅದು ನಂಗೆ ಹಿಡ್ಕೊಂಡು ಹಂಗೆ ಬಿಚ್ಚಿ ಓಡಿಸ್ದ ಅದೊಳ್ಳೆ ಹುಚ್ಚ ನಾಯಿ ಓಡ್ದಂಗೆ ಓಡೋದು ಏನು ಕಳೀತೋ ಏನೋ ಅಂತೀನಿ ಅದು ಬೇರೆ ಮೊದಲೇ ಬೆದರಿಗೆ ಬಂದ್ಬಿಟ್ಟಿತ್ತು ಪಾಪ ಏನ್ ಮಾಡೋದು ಅಂತೀನಿ ಯಪ್ಪ ಹೋಯ್ತು ಮತ್ತೇನ್ ಸೇವಂತಿ ಕೈಯಾಗ ಬಡಗಿ ಹಿಡ್ಕೊಂಡು ನಂದು ಹೋತು ನಂದು ಕಳಿತು ಅಂತ ಕನಸು ಕಾಣಕತ್ತೀರಲ್ರಿ ಕನಸು ಲೇ ನಿನ್ನ ಅವನ ಕನಸು ಕಾಣಕತ್ತಿಲ್ಲ ಯಪ್ಪ ನಂದು ಆಕಳ ಹಂಗ ಓಡಿ ಎಲ್ಲ ಕಳ್ದೋಗ್ಬಿಟ್ಟಿತಿ ಮತ್ ನೀನ್ ಯಾಕೆ ಬಡಗಿ ಹಿಡ್ಕೊಂಬಂದಿ ಏ ಉಚ್ಕೊಡಿ ಹಳೆ ಉಚ್ಕೊಡಿ ನಾನು ಅದಕ್ಕ ಬಂದಿನಿ ಬಾರ ಹುಡುಗಿ ಯಾಕ? ನಂದು ಕಿಮ್ಮತ್ತಾದ ಕಲ್ಲಳಿಕ ರಾಜ ಓರಿ ಕಳೆದೈತಿ ಅಂದಂಗ ನಿನ್ನ ಹಾಕದ ಬುಡ ಏನಾರ ಬೆದ್ರಿತೇನು ಮತ್ತ ಯಪ್ಪ ಶಿವ ದೇವ್ರ ಬಂದಿದ್ದು ಇವಾಗ ಬಂದಿ ಮತ್ತ ನಾನು ಹೋರಿ ಬುಡ ಬೆದರಿತಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು ನನಗೆ ಗೊತ್ತಾಗದಂಗ ಮಾಡ್ದೈತೇನ ನನ್ನ ದುರ್ಗದ ಕೊಂಡಿ ಜಿಲೇಬಿ ನನ್ನ ಅವನಿ ಬೇರೆ ಐತಿ ಬುಡ ಬೆದ್ರಿದ ಹಾಕಳ 6 ಕಿಲೋಮೀಟರ್ ದೂರ ಇದ್ರು ಅದನ್ನ ವಾಸ್ತಿ ಬಡದ್ರ ಸಾಕು ನನ್ನ ಕೈಯಾಗಿದ್ದ ಕೊಸರಿಯಿಂದ ಹೋಗ್ತೈತ್ರಿ ಇಲ್ಲಿ ಏನು ಕೇಳ್ತೀನಿ ನನ್ನ ಓರಿ ಸುದ್ದಿ ಎಲ್ಲೆಲ್ಲ ಹಾಕ್ತಿಯಲ್ಲ ನೀನ್ ಬಡಿಗೆ ತಗೊಂಡು ಏರಿಸ್ಬಿಡ್ತೀನಿ ಅದ್ರ ನಿಂದ ಹೋರಿ ಅಷ್ಟು ಶೂರ್ ಐತೇನು ಇನ್ನು ಏನು ಕೇಳ್ತೀನಿ ನನ್ನ ಓರಿ ಸುದ್ದಿ ನಿನ್ನ ಆಕಳದ ಬುಡ ಬೆದ್ರಿತ್ತಂದ್ರ ಬಲ್ಲಿ ನನ್ನ ಹೋರಿ ನಿನ್ನ ಆಕಳ ಬೆನ್ನತ್ತಿದೆ ಹೆಂಗಾತ ನಿನ್ನ ಆಕಳ ಮಲಿಗೆ ಮಾಡಿದ್ರ ನಿದ್ದಿ ಎಬ್ಬಿಸ್ತೈತಿಲೆ ಗುದ್ದಿ ನನ್ನ ಹೋರಿ ತಾಕತ್ತು ನೋಡ್ಬೇಕಂದ್ರ ಉಟ್ಕೊಂಡ್ ಬಾ ಒಂದು ಹೊಸ ಕೆಂಪು ಸೀರಿ ನಾನು ಹುಡ್ಕೊಂಬಂದ್ರೆ ಕೆಂಪ್ ಸೀರೆ ಏನ್ ಮಾಡ್ತಿದ್ದಿ ನಿಂದು ಓರಿ ಏ ಹುಡುಗಿ ಕೊಂಬ ಹಾಕಿ ಎಬ್ಬಿಸಿ ಒಗದ್ರ ಥಟ್ ಅಂತ ಹರಿತೈತಿ ನೋಡಿ ನಿನ್ನ ಗಗ್ರಿ ಅಲ್ಲ ಎಪಿಸಿ ಅಂತ ಯಾಕಷ್ಟು ನುಲಿತಿ ನೀನ್ ನೋಡಿದ್ರೆ ನನಗೆ ನುಲಿಬೇಕು ಅನಿಸ್ತತಿ ಅಂದ್ರೆ ನಿಂದು ಓರಿ ಅಷ್ಟು
ಒಗರಿ ಇದ್ದಂಗ ಐತಿ ಅಂತಂಗ ಆಯ್ತು. ಒಗರಿಗಷ್ಟ ಯಾಕ ಹುಡುಗಿ ಸಡ್ಲಾ ಬಿಟ್ರೆ ಸಾಕು, ನಮ್ ಬಣಕಾರದನಂತ ನೋಡಲ್ಲ, ನಮ್ ಬೇಸದ್ರಂತ ನೋಡಲ್ಲ. ಇಲ್ಲಿ ಕುಂತು ಚಂದಕ ಸರ್ಕಸ್ ಮಾಡ್ತೈತಿ ನನ್ನ ಓರಿ. ಆ ಅಂದ್ರ ನಿಂದು ಓರಿ ನಮ್ಮ ಅಪ್ಪಂದು ತೀರಾ ಶೆಟ್ಟಿ ಇದ್ದಂಗ ಆಯ್ತು. ಅಲ್ಲ ಈ ಒಂದು ಓರಿ ಮತ್ತು ನಂದು ಆಕಳ ಸೇರಿ ಏನಾದ್ರು ಕೂಡಿ ಏನಾದ್ರು ಮಾಡಿದ್ರಿ ಏನ್ ಗತಿ? ಏನು ಮಾಡ್ದೈತೆ ಅಂದ್ರೆ ಏನ್ ಹೇಳ್ಬೇಕ ಸೇವಂತಿ, ಪಾಪ ಇಲ್ಲೆಲ್ಲ ಹೊಸ್ತಾಗ ಮದುವೆ ಆಗಿ ಬಂದರ ಇರ್ತಾರ ಅಂತ ಸುದ್ದಿ ಎತ್ತಬಾರ್ದು. ಅಲ್ಲ ಆ ಮೂಕ ಪ್ರಾಣಿಗಳಿಗೆ ಅಷ್ಟು ಬುದ್ಧಿ ಇರ್ಬೇಕಾದ್ರ ಇನ್ನು ನಾವು ಮನುಷ್ಯರು ನಮಗೂ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳಿದು ಏನು ಮತ್ತ ಲೇ ಮಾಡಿದ್ರ ಏನ್ ನಿನ್ ಮಾತಿನ ಅರ್ಥ ಸ್ವಲ್ಪ ಬಿಚ್ಚಿ ಹೇಳ. ಅರ್ಥ ಐತಿ ಹುಡುಗಿ, ವ್ಯರ್ಥ ತಿಳಿಬೇಡ. ನನ್ನ ಹೋರಿ ನಿನ್ನ ಆಕಳದ ಬುಡ ಬೆದ್ರಿತಂದ್ರ ನನ್ನ ಹೋರಿ ನಿನ್ನ ಆಕಳ ಬೆನ್ನತ್ತಿದೆ ಹಂಗ. ಯಪ್ಪ ಶಿವ ಶಿವ ಮರಿಯ, ನಿನ್ನ ಆಕಳ ನನ್ನ ಹೋರಿ ಎಲ್ಲ ಕೂಡಿದ್ರೆ ಏನೇನ್ ಮಾಡ್ತೈತಿ? ಅದ್ರ ಗತಿ ಪಾಪ ನನ್ನ ಆಕಳ ಸಣ್ಣದೇ ಯಪ್ಪ. ಏನು ಮಾಡ್ತೈತಿ ಅಂದ್ರೆ ಏನ್ ಹೇಳ್ಬೇಕ ಸೇವಂತಿ, ಮೊದ್ಲು ಪ್ರೆಗ್ನೆಂಟ್ ಆಗ್ತೈತಿ, ಆಮೇಲೆ ಸಮಾಧಾನ ಆಗ್ತೈತಿ. ನೀನ್ ಯಾಕೆ ಚಿಂತೆ ಮಾಡ್ತಿ? ನನ್ನ ಹೋರಿ ನಿನ್ನ ಆಕಳ ಎರಡು ಲವ್ ಮಾಡಕ್ಕಿವ ಹುಡುಗಿ ಅಂತಂದ್ರೆ ನೀನು ನನ್ನ ಲವ್ ಮಾಡಿದ್ರಿ ಹೆಂಗ? ಬರೀ ಲವ್ವಿಗೆ ಹಿಂಗಂತಿ ಮತ್ತೆ ಮುಂದೆ ಮದ್ವಿ ಆದ್ಮೇಲೆ ನೀನ್ ಹೆಂಗ್ ಮಾಡೋಣ ಅಂತೀನಿ. ಅಲ್ಲ ಲವ್ವಿಗೆನೆ ಇಷ್ಟಿಷ್ಟು ನುಲಿತಿ ಅಂದ್ಮೇಲೆ ಮದ್ವಿ ನೀನ್ 6 ಅಟ್ಟ 3 ಅಟ್ಟ ಮಾಡಿ ಇಟ್ಬಿಡ್ತಿ, ನಾನು ಲವ್ ಮಾಡ್ತಿ. ಲೇ ಬಟ್ಟಿ ಮಗನ, ಫಸ್ಟ್ ನಂದು ಹೋರಿ ಹುಡುಕ ಎಷ್ಟು ಗಟ್ಟಿ ಐತಿ ಇಲ್ಲ ನಿಂದು ಹುಡ್ದಾರ. ಉಚ್ಕೊಡಿ ಹಳೆ ಉಚ್ಕೊಡಿ, ನಾ ಕರೆದ್ರೆ ಬರ್ತೈತಿ ನನ್ನ ಹೋರಿ, ನಿನ್ನ ಆಕಳ ನೀ ಕರಿತೀನಿ ಸ್ವಲ್ಪ ತಡ್ಕ. ರಾಣಿ ಅಮ್ಮೆ, ಬಾ 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 ರಾಜು ಬಾ ಬಾ ಶಿವ ಶಿವ ಮರಿ ಹೆಂಗೈತಿ ಅಪ್ಪ? ಅಮ್ಮ ಬಾರಪ್ಪ ಸಂಜೆ, ಬಾರಪ್ಪ ಸಂಜೆ ನನ್ನ ನಾನು ಮಗನ ಇರಲ್ಲ 3 ಅಡಿ ಇದೆ. ಈ ಕುಂತ ಜಂತ ಕುಂತ್ರ ಕಾಣದಲ್ಲ ಮಗ. ನನ್ನ ಹೋರಿ ನಾ ಕರೆದ್ರೆ ಈ ಮಗ ನಮ್ಮ ಮುತ್ತಿಗೆರ ಹಳೆ ಟ್ಯಾಕ್ಟ್ರಿ ಒದರಿದಂಗ ಒದರಿಕೆ ಅಂತ ಬರ್ತಾನ ನೋಡ್ರಿ ಅಪ್ಪ. ದೊಡ್ಡ ಕೋಣ ನೋಡ್ರಿ ಅಪ್ಪ ಹೆಂಗೈತಿ ಇದು, ನೋಡಿದ್ರೆ ಯಾರಾದ್ರೂ ಎದ್ರಕೊಂಡು ಹೋಗ್ತಾರ ಪಾಪ. ದೋಸ್ತ, ನಾ ದಾರಿ ಹಿಡಿದು ಬರಕ್ ಹಚ್ಚಿದ್ದೆ, ನೀನ್ ಕೂಯ್ ಕರ್ದಂಗಾತ. ನಿನ್ ಓರಿಗತ್ತ ಹೊರದ್ರಕೊಂತ ಬಂದೋಡ ಮತ್ತೇನ್ರಿ ಸೇವಂತಿಯವರ ಕೈಯಾಗ ಬಡಗಿಡ್ಕೊಂಡು ಏನ ಲವ್ ಸ್ಟೋರಿ ಮಾತಾಡ್ಕೊಂತ ನಿಂತಂಗ ಅಂತ. ಏ ಬಿಕ್ನಾಸಿ, ನಾವೇನು ಹಂಗ ಮಾತಾಡ್ತಿದ್ದಿಲ್ಲ ಯಪ್ಪ. ನಂದು ಹಾಕ್ಳ ಅವಂದು ಓರಿ ಇಬ್ರು ಹಂಗ ಕಳ್ದಿತ್ತ, ಅದನ್ನ ಮಾತಾಡಕತ್ತಿದ್ವಿ ನೋಡು. ನಿನ್ನ ಆಕಳ ಕಳೀತು. ಹೌದು ಸಂಜು, ಈಗಿದ ಆಕಳ ಕಳೆದೈತಿ, ನಂದು ಓರಿ ಕಳೆದೈತು. ಯಾಕೆ ಹಿಂಗ್ ಮಾಡ್ತಿ? ವೆಂಕಟರಾಮಗೋವಿಂದ ಗೋವಿಂದ, ಶ್ರೀರಾಮಗೋವಿಂದ ಗೋವಿಂದ. ಈಗ ಸುದ್ದ ಆತ್ ನೋಡ್ರಿ. ಅಲ್ರಿ ಹುಡುಗ ಹುಡುಗಿ ಕಳ್ಕೊಂಡ ಸುದ್ದಿ ಕೇಳಿವಿ, ಇನ್ನು ಈಕಿ ಓರಿ ಅವ್ನ ಆಕಳ ಕಳ್ದತ್ತಂದ್ರ ಮುಗಿತ ಕಳ್ಕೊಳ್ಳೋದು ಗ್ಯಾರಂಟಿ. ಸೇವಂತೆ ನಿನ್ನ ಆಕಳ ಬಿಡಬೇಕೇನು ಮತ್ತೆ? ಹೂನ ಸಂಜೆ ಮತ್ತ ನಂದು ಹಾಕಳು ಬೆದ್ರಿ ಬಂದ್ಬಿಟ್ಟೈತಿ. ಬೆದ್ರಿಗೆ ಹೌದೇನ ಅಂಕಾರ ಉರುಪ್ನಾಗ ಐತಿ ನಿನ್ನ ಆಕಳಗ. ಅಂದಂಗ ಈ ಮಂಜೆ ನೋಡಿ ಈಕಿ ಆಕ ಬೆನ್ನತ್ತೈತಿ ಅಂದ್ರ ಈಕಿ ದೋಸ್ತ್ ಬಿಟ್ಬಿಡಪ್ಪ ನಿನ್ ದೋಸ್ತ. ನಾನ್ ಯಾಕಪ್ಪ ದೋಸ್ತ ಈಕಿ ದೋಸ್ತಿ ಬಿಡುವಾಕ? ಯಾಕಂದ್ರೆ ಏನ್ ಹೇಳು ಮಂಜು, ಈಕಿ ಆಕ ನಿನ್ನ ಓರಿ ಲವ್ ಮಾಡ್ದಂದ್ಮೇಲೆ ನಿನ್ನ ಕೆಲಸ ಮುಗೀತು. ಏನಿದ್ರು ನಾನು ಸೇವಂತಿನ ಲವ್ ಮಾಡ್ತೀನಿ ನೋಡ. ಲೇ ಬಿಕ್ನಾಸಿ, ನಿನ್ ಮನೆ ಹಾಳಾಗ ನನ್ನನ್ನು ಲವ್ ಮಾಡ ಲಂಗಪ್ಪ. ಮೊದ್ಲು ನಂದು ಹೋರಿ ಹುಡ್ಕೊಡು. ಬಾಲಿ ಆ ಮಗ ಯಾವಾಗ ಗುಡಿ ಕೊಡ್ತಾನ? ಇಲ್ಲೇ ಎಲ್ಲರ ನಮ್ಮ ಶಂಕರಪ್ಪರ ನಾಗನ ರೇಷ್ಮೆ ತೋಟದಾಗರ ಇರ್ಬೋದು, ಇಲ್ಲ ಮೇಷ ದಳಂಬ್ರಿ ತೋಟದಾಗರ ಇರ್ಬೋದು, ಇಲ್ಲ ನಮ್ಮ ಕೆಂಚಂಗೌಡ್ರ ಕಬ್ಬಿನ ಪಡೆದಾಗರ ಇರ್ಬೋದು, ಇಲ್ಲ ಮೊನ್ನೆ ನಮ್ಮ ಕುಮ್ಮಣ್ಣ ಮ್ಯಾನೇಜರ್ ಇಲ್ಲೇ ಅತ್ತನ ಅಡಕಿ ತೋಟದಾಗರ ಇರ್ಬೋದು. ಬಾ ಆ ನನ್ನ ಮಗ ಅವನ್ನ ಕಳ್ಕೊಂಡ್ರೆ ನಮ್ಮ 3 ಜಾತ್ರೆ ಹುಡುಕೇಳೋದು ಅವನಿಗೆ ಆಗಲ್ಲ. ಅವನ್ ಏನ್ ಹುಡುಕಿ ಕೊಡ್ತಾನ? ನನ್ನ ಜೊತೆ ಬಾ, ನಾನು ಹುಡುಕಿ ಕೊಟ್ಟು ಬಿಡ್ತನ. ಸೇವಂತಿ ಅವನು ಹೆಂಗ್ ತಗದ ನೋಡ್ರಿ ನಪ್ಪ. ಅಲ್ಲಿ ಅಡಿಕೆ ತೋಟದಾಗಂತ ಅಲ್ಲಿ ನೋಡಿದ್ರೆ ಮೊದ್ಲ ಬೈಲೈತಿ, ಅಲ್ಲೇ ಕಳ್ಕಂತವ. ಸೇವಂತಿ ನಿನ್ನ ಆಕಳ ಎಲ್ಲಿತ್ತು ಅಂತ ತಿಳಿದೆ. ನಮ್ ಬ್ರೂಸ್ ನಿಮ್ ಮನೆ ಕರ್ಕೊಂಡೋಗಿ ಏನ ಕಂತಿ ಮಾಡಂಕ ಅಂತಿ. ಬಾ ಜೊತೆ ನಾನು ಹುಡುಕಿ ಕೊಡ್ತೀನಿ. ಇಲ್ಲಿ ಅಭಿನಯ ಬರ್ನಾಗ ಐತಿ. ಹುಡುಗ ನನ್ನ ಆಕಳ ಎಲ್ಲೈತಿ ಹುಡ್ಕ ನಡಿಯ ಹುಡುಗ. ಸಂಜುವಣ್ಣ
ನಿನಗೆ ಬೀರು ಬಾಟ್ಲಿ ಇಲ್ಲ ಓಸಿಟ್ಟೋಗು ಚಾಯ್ ಸಿಟ್ಟೋಗು ಎಲ್ಲ ಕುಡಿಸಿ ಬಿಡ್ತನಪ್ಪ ದೋಸ್ತ. ನನ್ನ ಹೋರಿ ಎಲ್ಲೈತಂತ ಹೇಳು ಮರಿಯ. ಏ ದೋಸ್ತ, ನಮ್ಮ ಅಭಿನಯ ಬರ್ರಿ ನಿನ್ ನೋಡಿ ಈಕಿ ಆಕ ಲವ್ ಮಾಡ್ತಪ್ಪ. ಅವ್ ಹೊಡ್ಕೊಂಡೋಗಿ ನಮ್ಮ ಮಂಜುಗೌಡ್ರ ಕಣದ ಕೂಡ್ಯಾಕಿ ನೋಡ. ಏ ಸಂಜುವಣ್ಣ, ನಿನಗೆ ಕೈ ಮುಗಿತೀನಿ ದೋಸ್ತ. ನನ್ನ ಹೋರಿನ ಬಿಡಿಸಿ ಕೊಟ್ಟು ಬಿಡಪ್ಪ ದೋಸ್ತ. ರೀ ಸಂಜು ಕಾಕರ್ರ, ನಿಮ್ ಕೈ ಮುಗಿತೀನಿ, ದೇವ್ರ ಮೇಲೆ ಹಾನಿ ಮಾಡ್ತೀನಿ, ನನ್ ಹೋಡ್ಕೊ ಬಿಟ್ಕೊಡ್ರಿ. ಏ ಬಿಟ್ಟಿಗ್ ನಾಳೆ ಮೊದಲು ನನಗೆ ಮಾಮ ಅಂದ್ರೆ ಈಗ ಕಾಕ ಅಂದ್ರೆ ಇಲ್ಲಿಂದ ಇಲ್ಲಿ ಉರಿಯಾಕತ್ತೋಡ. ಹಂಗಾದ್ರೆ ನಿನ್ನ ಆಕ ಬಿಡ್ತೀನಿ ಅಂತ ತಿಳಿದಿಯೇನ? ಮತ್ ಏನ್ ಹೇಳಿದ್ರೆ ಬಿಡ್ತೀರಿ ನೀವು? ಪ್ರೀತಿಯಿಂದ ಮಾಮ ಅಂತ ಮನಸ್ಸಿನಿಂದ ಕೈ ಹಿಡ್ದ ಕಣ್ಣು ಹೊಡೆದ್ರ ನಿನ್ನ ಆಕಳ ಅವನವರೇ ರಿಲೀಸ್. ಇಲ್ಲಾಂದ್ರೆ ಬಿಡಂಗಿಲ್ಲೋಡ ಪ್ಲೀಸ್. ಶಿವ ಶಿವ ಇವನ್ ಮಕ್ಕ ನೋಡಿದ್ರೆ ನಾಯಿ ಕೂಡ ಓಡೋಗ್ತಾವ. Correct, ಒಳ್ಳೆ correct. ನಾಯಿ ಹಂಗ ಜೋಲ್ಸಿಸ್ತಾರೆ. ಮಾಮನ್ಬೇಕು, ನನ್ನ ಹಾಕ್ಳ ಕಳ್ದೋಗೈತಿ, ಇವನಿ ನೈಸ್ ಹೊಡೆದ್ ನನ್ನ ಹಾಕ್ಳ ಇಸ್ಕೋಬೇಕು, ಇಲ್ಲಾಂದ್ರೆ ನನ್ನ ಆಕಳ ಹೋಗ್ಬಿಡುದು. ರೀ ಮಾಮಾರ, ಸಂಜು ಮಾಮ, ನನ್ನ ಆಕಳ ಬಿಡಿಸ್ಕೊಡು ಮಾಮು. ಅಯ್ಯಯ್ಯೋ, ನನ್ನ ಮಾಮ ಅಂದೊಡ್ತಕ್ಕಲ್ಲ ಚೆನ್ನೆಲ್ಲ ಸೊಟ್ಲಾಗೋತ್ ನೋಡ್ರಿ. ಹಂಗಾದ್ರೆ 10 ಬಾರ ನನ್ನ ತೋಳೆಂಬ ತೇರಿನಲ್ಲಿ ಕಡಿ ರಗಡ್ ಮಚ್ಚ. ಕಡಿಲಕ್ಕ ಬರ್ತವ್ರಿ ಅವನು. ಯಾರ ಬಾಯವ್ರ
ನಾಟಕ ಮಾಡ ಕಂಪನಿಯವ್ರ ಕಂಡಂಗ್ ಕಾಂತಾರ ನೋಡ್ರಿ ಇವ್ರು. ನೋಡ್ರಿ ನೋಡ್ರಿ ಹೆಂಗ ನಿಂತಾರ ನೋಡ್ರಿ ಅವ್ರು. ರಾಮ ಸೀತಾ ರಾಮ ನಿಂತಂಗಾಗೈತಿ. ಯಾರ್ಲಿ ತಮ್ಮ ಇನ್ನೂ ಊಟಕ್ಕೆ ಟೈಮ್ ಆಗಿಲ್ಲ, ಆಮೇಲೆ ಕಡೆಗೆ ಬಾ ಹೋಗ. ಇವ್ರ ಜೋಡಿ ಹೋಗಿ ನಾನು ಹನುಮಪ್ಪನ ಪಾತ್ರ ಮಾಡಿದ್ರೆ ಹೆಂಗಿರ್ತೈತಪ್ಪ. ಯಾರದ್ರಪ್ಪ ದೇವ್ರ ತಗೋದು ತೋರಿಸ್ತೀರೇನು ನಿಮ್ದು ಮೂತಿನ? ಯಪ್ಪ ನಿನ್ನವನ ನಾನ ನಿನ್ ಮಗಳು ಸೇವಂತಿ. ಇಲ್ಲಿ ಮಟ್ಟ ಮಾನ ಮರದಿ ಎಲ್ಲ ದಾಕ್ಷಾಯಣಮ್ಮನ ಪ್ರಶ್ನೆಗಿಟ್ರ ನನ್ನ ಮಗಳ ಮಾನ ಮರ್ಯಾದೆ ಎಲ್ಲ ತಗಲ್ಲ. ಇದೇನ್ ಉಳಿತಾವ ಆ ಮಗಳ ಅಲ್ಲವೇ ಮಗಳ ಮನ್ಯಾಗ ಆಕಳಿಗೆ ಮೇವು ಹಾಕುಂತ ಕುಂದ್ರು ಅಂತ ಹೇಳಿದ್ರ ಈ ತಿರುವಾಕಿ ನನ್ನ ಮಗಳು ಕೂಡ ಏನ್ ನಿನ್ ಕಾರ್ಬಾರ? ಯಪ್ಪ ಯಪ್ಪ ನಾನೇನು ಕಾರ್ಬಾರ ಮಾಡಿಲ್ಲ. ಅಲ್ಲ ನಂದು ಹಾಕ್ಳಿತ್ತು ನೋಡು, ಹಾಕ್ಳ ಕಳ್ದು ಆಯ್ತು ಯಪ್ಪ, ಅದು ಕೊಡ್ಕ ಬಂದೇನ. ಆಕಳುಗಳಿಂದ ಹೂವಿನ 20,000 ರೂಪಾಯಿ ಕೊಟ್ಟು ಆಕಳ ತಂದಿದ್ದಲ್ಲ ನನ್ನ ಮಗಳ. ಅದ್ರದ್ದು ಉಪಾತಿ ಕಿಸು ತಗೊಂಡು ನಿನಗೆ ಚಕ್ಲಿ ಮಾಡ್ತೀನಿ. ನಾ ಮುಂದೆ ಕೈ ಹಿಡ್ದಂಗಲ್ಲ ಇದು ಹಿಂದೆ ಸಗಣಿ ಹೊಸಿತಿತ್ತು, ಆ ಸಗಣಿನ ಹಪ್ಪಳ ಮಾಡಿ ತಿನ್ನಿಸ್ತಿದ್ದಲ್ಲ ನನ್ನ ಮಗಳ. ಮುಂಜಾನೆ 10 ಲೀಟ್ರು, ಸಂಜೆ 10 ಲೀಟ್ರು ಬರ್ 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 ಅಂತ ಹಾಲು ಕರೆದು ಡೇರಿಗೆ ಹಾಕ್ತಿದ್ದಲ್ಲ ನನ್ನ ಮಗಳ. ದಿನ ಒಂದು ಆಕಳು ಸೂಸುನ ತುಸು ತುಸು ಹಿಡಿದು ಫ್ರಿಜ್ನಾಗಿಟ್ಟು ನಿನಗೆ ಕೆಮ್ಮು ನೆಗಡಿ ಆಗ್ಬಾರ್ದು ಅಂತ ಗಟ್ಟ ಗಟ್ಟ ಅಂತ ಕುಡಿಸ್ತಿದ್ದಲ್ಲ ನನ್ನ ಮಗಳ. ಮುಂದಿನ ವಾರದಾಗ ಚೀನಿ ಮೇಷಿ ಮಗ ಆಕಳ ಮಾರ ಕೊಟ್ಟು ಬಂದ್ ರೊಕ್ಕದಾಗ ನಿನ್ ಲಗ್ನ ಮಾಡ್ಬೇಕ ಅನ್ಕೊಂಡಿದ್ದಲ್ಲ ನನ್ನ ಮಗಳ. ಈಗ ಹಂಗಾರ ನನ್ ಕಿಮ್ಮತ್ತಾದಾಗ್ಲಿ ಎಲ್ಲಿ ಹೋತವೆ? ಯಪ್ಪ ನಿನ್ನವನ ಅಲ್ಲ ಹಾಕ್ಳ ಕಳಿದಿದ್ಕೆ ಯಾಕೆ ಸತ್ತರ್ತಾರ ಅಲ್ಟಿ ಏನ ಬಂದಿದ್ ನಿನಗೆ? ಅಂದಂಗ ಈ ಮಕ್ಳು ಯಾಕೆ ನಿನ್ ಬೆನ್ನತ್ತೀರ ಅಂತಿ ನಾನ. ಈ ಮಾಮರ ಮಾಮರ ನಿಮ್ದು ಹಾಕ್ಳು ಕಳೆದತ್ತು, ನಂದು ಓರಿ ಕಳೆದತ್ತು ಮಾವ. ಅವನ್ನ ಹುಡುಕಾಕ ಬಂದಿದ್ವು ಮಾವ. ನೋಡ್ರಿ ಮಾಸ್ತರ, ಇವ ಈಗಿನ ಕಂಡನ ಎಲ್ಲ ಮಾಮಾರ ಅಂತ ಬಂದನ. ಇದು ನನಗೆ ಕೂಡ ಕಿಮ್ಮತ್ತಲ್ರಿ. ನನ್ನ ಮಗಳ ಐತಲ್ಲ, ನನ್ನ ಮಗಳಿರೋದಕ್ಕೆ ಮಾಮಾರ ಅಂತ ನೀವ ಲೇ. ಮಾಮಾರ ಅಂದ್ರ ನನಗೆ ಇಲ್ಲಿಂದ ಉರಿತೈತಿ, ಇಲ್ಲಿಂದ ಮಾಮಾರ ಅಂದ್ರ ಮೆಟ್ಟು ತಗೊಂಡ್ ಬಡ ಮಗನ ಬಾ ಒದಿ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತ್ ಬಾ. ನಂದು ಡೊಕೊಮೊ. ಯಾಕಮ್ಮ ಡೊಕೊಮೊ ಬಾಳ ಮಾಡಿ ನೋಡೋದಕ್ಕ ಡೊಕೊಮೊ ಆಗೈತಿ. ಯಪ್ಪ ಅವ್ರಿಗೆ ಯಾಕೆ ಮೆಡ ತಗೊಂಡ್ ಬಿಡಿತಿ? ಆಗ ಈ ಸಂಜಿದಾಗ ನೋಡಿ ಇವ ನಿಮ್ ಸೌಕರ್ಯ ಹತ್ರ ಕಾಡ್ವಾಡಾಗ ಹಾಕ್ ಬಂದಿಯ ನನ್ನ ಹಾಕ್ಳ. ಈ ದರ್ಬೇಸಿಗಳು ಹೇಳ್ತೀನಿ ತಲ ಮೆಟ್ಟ. ಏನೋ ನಮ್ ಗೌಡ್ರು ಕೊಡೆ ಹೊಡೆದಾಗ ಹಾಕ್ಯಾರಂತೆ. ನಾನೆಲ್ಲ ನಮ್ ಗೌಡ್ರಿಗೆ ಹೇಳಿ ಬಿಡ್ಸಿಗೆ ಮಾಡ್ತೇನೆ. ನೀನು ಸಟ್ನ ಮನಿ ನಡಿ ಮತ್ತೆ. ಆಯ್ತು ನಡಿಯಪ್ಪ. ಏ ಸಂಜೆ ಮಂಜು ಬರ್ತೀನ ಬಾ ಬಾಯ್. ಅವ್ರಿಗೆ ಹೋಗಾದ್ರಾಗ ಒಂದು ಏ ಸೇವಂತಿ ಇನ್ನೊಂದ್ಸಲ ಹುರುಪ್ ಮಾಡಿ ಹೋಗಲ್ಲ. ಯಪ್ಪ ಚುಟ ಚುಟ ಎಲ್ಲಿ ಅಲ್ಲ ಎಲ್ಲಿ ಕೆಳಕೂತಿರ ಮಂದಿ ಮೇಲೆ.
ಎಲ್ಲಿ ಗುಳಗುಳ ಅಂತೈತಿ ಎಲ್ಲಿ ಅಲ್ಲ ಹಕ್ಕ ಅಲ್ಲ ಬೇ ಮಗಳ ಈಗರ ಸಮಾಧಾನ ಆದ್ಯೋ ಏನಿಲ್ಲ ನಡಿಯ ನಿನ್ನ ಹುಡುಗನ ಆ ನಡಿಯಪ್ಪ ಹೋಗೋಣ ಆಯ್ತು ಬರಪ್ಪ ಸಂಜೆ ಹೋಗ್ಬಿಡೋಣ ಬಾ ನಿನ್ನಂತ la la